प्रेम 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 श्री गुरुभ्यो नमः। हरि ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ಈ ಹಿಂದೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ಈ ಕಡೆ ಸುಗ್ರೀವ ತಾನು ಪಟ್ಟಾಭಿಷಿಕ್ತನಾದವನಾಗಿ, ನಂತರ ರಾಮಚಂದ್ರ ದೇವರು ಕೂಡ ಅಲ್ಲಿಯೇ ಇರತಕ್ಕಂತಹ ಒಂದು ಮಾಲ್ಯವತ್ ಪರ್ವತ, ಆ ಮಾಲ್ಯವತ್ ಪರ್ವತದಲ್ಲಿ ಮಳೆಗಾಲ ಅಂತ ರಾಮಚಂದ್ರ ದೇವರು ಚಾತುರ್ಮಾಸ್ಯವನ್ನ ಅಲ್ಲೇ ಇದ್ದು ವಾಸ ಮಾಡಿದರು ಅಂತ ತಿಳಿಸಿಕೊಟ್ಟದ್ದು. ದೃಷ್ಟ್ವಾ ಘನಾಗಮಮುವಾಸ ಸಲಕ್ಷ್ಮಣೋಸೌ, ಅಲ್ಲಿ ವಾಸ ಮಾಡಿದರು ಅಂತ ತಿಳಿಸಿದರು. ಮುಂದೆ ಏನಾಯಿತು ಎಂಬುದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸುಗ್ರೀವ ರಾಜ್ಯವನ್ನ ಪಡೆದಾದ ಮೇಲೆ ಏನಾಯಿತು ಎಂಬುವಂತ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 24ನೇ ಶ್ಲೋಕ. ಅಥಾತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮೋಪಕಾರೇ ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಘ್ರಿಭಕ್ತೋ ಹನುಮಾನುವಾಚ. ಅಥಾತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ಕೃತೋಪಕಾರೇ ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಘ್ರಿಭಕ್ತೋ ಹನುಮಾನುವಾಚ ಎಂಬುದಾಗಿ 24ನೇ ಶ್ಲೋಕ. ಪದವಿಭಾಗ. ಅಥ ಅತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರೇ ಪ್ರಸಹ್ಯ ತಂ ಬುದ್ಧಿಮತಾಂ ವರಿಷ್ಠಃ ರಾಮಾಂಘ್ರಿಭಕ್ತಃ ಹನುಮಾನ್ ಉವಾಚ ಎಂಬುದಾಗಿ ಪದವಿಭಾಗ. ಅಥ ಅಂತ ಶಬ್ದ ಇದೆ. ಅಥ ಎಂಬುದಕ್ಕೆ ರಾಜ್ಯ ಪ್ರಾಪ್ತ್ಯನಂತರ, ಸುಗ್ರೀವ ತಾನು ರಾಜ್ಯವನ್ನ ಹೊಂದಿ ಆದ ಮೇಲೆ, ಪಟ್ಟಾಭಿಷಿಕ್ತನಾದ ಮೇಲೆ ಏನಾಯ್ತು ಅಂದ್ರೆ ರಾಮಕೃತೋಪಕಾರೇ, ರಾಮಚಂದ್ರ ದೇವರು ಉಪಕಾರ ಮಾಡಿದ್ದೀವನಿಗೆ, ಸುಗ್ರೀವನಿಗೆ ವಾಲಿಯನ್ನು ಸಂಹಾರ ಮಾಡಿ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗುವಂತೆ ಉಪಕಾರ ಮಾಡಿದ್ದು. ಹೀಗಾಗಿ ರಾಮಕೃತೋಪಕಾರೇ, ರಾಮೇಣ ಕೃತಃ ಉಪಕಾರಃ ಯಸ್ಯ ತಸ್ಮಿನ್, ರಾಮನಿಂದ ಉಪಕಾರವನ್ನ ಮಾಡಿಸಿಕೊಂಡವನಾಗಿ, ಉಪಕಾರವನ್ನು ಪಡೆದುಕೊಂಡವನಾಗಿ
ಕಪೀನಾಂ ಕ್ಷಿತಿಪೇ, ಕಪಿಗಳಿಗೆ ರಾಜನಾದಂತಹ, ಅಥವಾ ಮೊದಲಿಗೆ ಅತಿಸಕ್ತೆ. ಅತಿಸಕ್ತೆ ಎಂಬುದಕ್ಕೆ ಸ್ತ್ರೀ ರಾಜ್ಯಾದಿ ವಿಷಯೇಶು ಅತಿಸಕ್ತೆ. ರಾಜ್ಯವನ್ನ ಪಡೆದುಕೊಂಡಾದ ಮೇಲೆ ಸ್ತ್ರೀಯರಲ್ಲಿ, ತನ್ನ ಹೆಂಡತಿಯಲ್ಲಿ, ರಾಜ್ಯ ಮೊದಲಾದಂತಹ ಅನೇಕ ವಿಷಯ ಪದಾರ್ಥಗಳಲ್ಲಿ ಅತಿ ಆಸಕ್ತನಾದವನಾಗಿ. ಕಪೀನಾಂ ಕ್ಷಿತಿಪೇ ರಾಜ್ಞಿ. ರಾಜ್ಞಿ ಅಂತ ಅರ್ಥ. ಕ್ಷಿತಿಪೇ ಅಂದ್ರೆ ರಾಜ್ಞಿ. ಕಪಿಗಳಿಗೆ ಒಡೆಯನಾದಂತಹ, ರಾಜನಾದಂತಹ ಆ ಸುಗ್ರೀವ ಈ ರೀತಿಯಾಗಿರುವಾಗ ಪ್ರವಿಸ್ಮೃತೆ ಸತಿ, ಕಪೀನಾಂ ಕ್ಷಿತಿಪೆ, ಕಪಿಗಳಿಗೆ ರಾಜನಾದಂತಹ ಸುಗ್ರೀವ ಪ್ರವಿಸ್ಮೃತೆ ಸತಿ. ಪ್ರವಿಸ್ಮೃತಿ ಅಂದ್ರೆ ಮರೆಯೋದು ಅಂತರ್ಥ. ವಿಸ್ಮೃತಿ, ವಿಸ್ಮೃತಿ ಅಂದ್ರೆ ಮರೆಯೋದು ಅಂತರ್ಥ. ಪ್ರವಿಸ್ಮೃತಿ ಅಂದ್ರೆ ಪ್ರಕೃಷ್ಟವಾಗಿ ಮರೆಯೋದು, ಅಂದ್ರೆ ಭಾರೀ ಮರೆಯೋದು. ಮಾಡಿದಂಥ ಉಪಕಾರದ ಒಂದು ಸ್ವಲ್ಪವೂ ಸ್ಮರಣೆಯೇ ಇಲ್ಲ, ಅಷ್ಟು ಮರೆಯೋದು. ಹೀಗಾಗಿ ಪ್ರವಿಸ್ಮೃತೆ ಸತಿ. ರಾಮೋಪಕಾರಂ ಇತಿ ಶೇಷಃ, ಅದನ್ನ ಇಟ್ಕೊಳ್ಬೇಕಿಲ್ಲಿ. ರಾಮೋಪಕಾರಂ ಅಂತ ಶೇಷವನ್ನು ಇಟ್ಕೊಳ್ಬೇಕು. ರಾಮೋಪಕಾರಂ ಪ್ರವಿಸ್ಮೃತೆ. ಇಂತಹ ಸುಗ್ರೀವ ರಾಮನ ಉಪಕಾರವನ್ನ ಮರೆಯುವವನಾಗಿ ಇದ್ದಂತಹ ಪ್ರಸಂಗದಲ್ಲಿ ಮರೆತ ಅಂತ ಅರ್ಥ. ಮರೆತು ಆ ಸುಗ್ರೀವ ರಾಜ್ಯದಲ್ಲಿ, ಆ ಭೋಗದಲ್ಲಿ ಆಸಕ್ತನಾಗಿ ತಾನು ಕಾಲವನ್ನ ಕಳೀತಾ ಇದ್ದಾನೆ. ಕಡೆ ಗಮನವೂ ಇಲ್ಲ ಅವನಿಗೆ. ರಾಮದೇವರಿಗೆ, ನಾವು ರಾಮದೇವರ ಕಡೆಗೆ ಮಾತನ್ನ ತೆಗೆದುಕೊಂಡು ವಾಲಿಯನ್ನ ಸಂಹಾರ ಮಾಡಿಸಿದ್ದು, ಅದು ಗಮನವಿಲ್ಲ. ಅದಕ್ಕೆ ಪ್ರತ್ಯುಪಕಾರವಾಗಿ ನಾನು ಸೀತಾದೇವಿಯ ಅನ್ವೇಷಣದ ವಿಷಯದಲ್ಲಿ ಸಹಾಯವನ್ನು ಮಾಡ್ತೇನೆ ಅಂತ ಇವನು ಪ್ರತಿಜ್ಞೆಯನ್ನ ಮಾಡಿದ್ದ. ಆ ಕಡೆಗೂ ಲಕ್ಷ್ಯ ಇಲ್ಲ ಅವನಿಗೆ. ರಾಜ್ಯದಲ್ಲಿ ಆಸಕ್ತನಾಗಿ ಕಾಲವನ್ನ ಕಳೀತಾ ಇದ್ದಾನೆ. ಅಂತಹ ಪ್ರಸಂಗದಲ್ಲಿ ಈ ರೀತಿಯಾಗಿ ರಾಮಚಂದ್ರ ದೇವರ ಉಪಕಾರವನ್ನ ಮರೆತವನಾಗಿ ಇದ್ದಂತಹ ಪ್ರಸಂಗದಲ್ಲಿ ರಾಮಾಂಘ್ರಿ ಭಕ್ತ, ರಾಮಚಂದ್ರ ದೇವರ ಪಾದದಲ್ಲಿ ಭಕ್ತಿಯನ್ನ ಮಾಡುವಂತಹ ಭಕ್ತನಾದಂತಹ ಹನುಮಂತ ದೇವರು ರಾಮಾಂಗ್ರಿ ಭಕ್ತ. ಬುದ್ಧಿಮತಾಂ ವರಿಷ್ಠ, ಬುದ್ಧಿವಂತರಲ್ಲಿ ಭಾರೀ ಶ್ರೇಷ್ಠನಾದಂತಹ, ಭಾರೀ ಬುದ್ಧಿವಂತ ಅಂತ ಅರ್ಥ. ಅಂತಹ ರಾಮದೇವರ ಪಾದ ಸೇವಕರಾದಂತಹ, ಬುದ್ಧಿವಂತರಲ್ಲಿ ಅತಿ ಶ್ರೇಷ್ಠರಾದಂತಹ ಹನುಮಾನ್, ಆ ಹನುಮಂತ ದೇವರು ಏನ್ ಮಾಡಿದ್ರು ಅಂದ್ರೆ ತಂ ಪ್ರಸಹ್ಯ, ಆ ಸುಗ್ರೀವನನ್ನ, ಪ್ರಸಹ್ಯ ಅಂದ್ರೆ ವಿನಿಂದ್ಯ ಅಂತ ಅರ್ಥ. ನಿಂದನೆ ಮಾಡೋದು, ಬೈಯೋದು ಅಂತ ಅರ್ಥ. ಅಂದ್ರೆ ಹನುಮಂತ ದೇವರು ಆ ಸುಗ್ರೀವನಿಗೆ ಬೈದರು. ರಾಮದೇವರಿಂದ ಉಪಕಾರವನ್ನ ಪಡೆದುಕೊಂಡು ಗಮನ ಇಲ್ಲದಂತೇನೆ ರಾಜ್ಯದಲ್ಲಿ ಆಸಕ್ತನಾಗಿ ಕುಳಿತಿದ್ದೀಯಲ್ಲ, ನೀನು ಕೊಟ್ಟಂತಹ ಮಾತು, ಸೀತಾನ್ವೇಷಣ ವಿಷಯದಲ್ಲಿ ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಿ, ಅದು ನಿನಗೆ ಗಮನ ಇಲ್ಲ ಅಂತ, ಹೀಗೆ ಎಲ್ಲ ಅನೇಕ ರೀತಿಯಾದಂತಹ ವಿಚಾರಗಳನ್ನ ಇಟ್ಟುಕೊಂಡು ಆ ನಿಂದನೆ ಮಾಡಿ ಸುಗ್ರೀವನಿಗೆ ತಂ ಪ್ರಸಹ್ಯ, ಆ ಸುಗ್ರೀವನಿಗೆ ಬೈದು ಉವಾಚ, ಈ ಮಾತನ್ನ ಹನುಮಂತ ದೇವರು ಹೇಳಿದರು ಎಂಬುದಾಗಿ ಶ್ಲೋಕದ ಅಭಿಪ್ರಾಯ. ಶ್ಲೋಕದ ಅರ್ಥ ಇಷ್ಟು ವಿಚಾರವನ್ನ ತಿಳಿಸ್ತಾ ಏನ್ ಹೇಳಿದರು ಈ ಶ್ಲೋಕದಲ್ಲಿ ಬಂದದ್ದು, ಹನುಮಾನ್ ಉವಾಚ, ಆ ಸುಗ್ರೀವನಿಗೆ ಬೈದು ನಿಂದನೆ ಮಾಡಿ ಮಾತನಾಡಿದರು ಅಂತ ಹೇಳಿದ್ದು. ಏನ್ ಹೇಳಿದರು, ಏನ್ ಮಾತಾಡಿದರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 25ನೆಯ ಶ್ಲೋಕ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ, ಕಾರ್ಯಾ ಕಥಂಚಿತ್ ಸಹಿನೋಭಿಪೂಜ್ಯಃ, ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ, ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ, ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ, ಕಾರ್ಯಾ ಕಥಂಚಿತ್ ಸಹಿನೋಭಿಪೂಜ್ಯಃ,
ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ ಎಂಬುದಾಗಿ 25ನೆಯ ಶ್ಲೋಕ. ಪದವಿಭಾಗ. ನ ವಿಸ್ಮೃತಿ ತೇ ರಘುವರ್ಯ ಕಾರ್ಯೇ ಒಂದೇ ಶಬ್ದ ಅದು. ಕೆಲವು ಪುಸ್ತಕದಲ್ಲಿ ಬಿಡಿಸಿದೆ ರಘುವರ್ಯ ಕಾರ್ಯೇ ಅಂತ ಹೇಳಿ ಒಂದೇ ಶಬ್ದ ಮಾಡಿಕೊಳ್ಬೇಕು. ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹ ಹಿ ನಃ ಅಭಿಪೂಜ್ಯ ನ ಚೇತ್ ಸ್ವಯಂ ಕರ್ತುಂ ಅಭೀಷ್ಟಂ ಅದ್ಯ ತೇ ಧ್ರುವಂ ಬಲೇನ ಅಪಿ ಹಿ ಕಾರಯಾಮಿ ಎಂಬುದಾಗಿ ಪದವಿಭಾಗ. ಕಿಮಿತಿ ಏನ್ ಹೇಳಿದ್ರು, ಏನ್ ಮಾತಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರ ಮಾತಿದು ಈ ಶ್ಲೋಕ ಹೇಳುವಂತ ವಿಚಾರ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್. ಹನುಮಂತ ದೇವರು ಹೇಳ್ತಾರೆ, ತೇ ತೇ ಅಂದ್ರೆ ತ್ವಯಾ ಅಂತ ಅರ್ಥ, ನಿನ್ನಿಂದ ಅಂತ ಅರ್ಥ. ನೀ ಮರ್ತಿಯಪ್ಪ ಸುಗ್ರೀವ ಈಗ ಏನ್ ಮಾಡಬೇಕಾಗಿದ್ದನ್ನ. ಹೀಗಾಗಿ ತೇ ತ್ವಯಾ ರಘುವರ್ಯ ಕಾರ್ಯೇ, ಆ ರಾಮಚಂದ್ರ ದೇವರ ಕಾರ್ಯವಾದಂತಹದ್ಯಾವುದು? ಸೀತಾನುಮಾರ್ಗಣ ರೂಪ ಕಾರ್ಯ, ಸೀತಾನ್ವೇಷಣ, ಸೀತಾದೇವಿಯನ್ನು ಹುಡುಕೋದು. ಹೀಗಾಗಿ ರಘುವರ್ಯ ಕಾರ್ಯ, ಸೀತಾನ್ವೇಷಣ ರೂಪವಾದಂತಹ ಕಾರ್ಯದಲ್ಲಿ ವಿಸ್ಮೃತಿ ಕಥಂಚಿತ್ ನ ಕಾರ್ಯ, ನಿನ್ನಿಂದ ಆ ವಿಸ್ಮರಣೆ ಇದು ಸರ್ವಥಾ ಮಾಡಲ್ಪಡಬಾರದು. ಕಥಂಚಿತ್ ಯಾವ ರೀತಿಯಿಂದಲೂ ಕೂಡ ನ ಕಾರ್ಯ ನ ಕರ್ತವ್ಯಂ, ಆ ವಿಸ್ಮೃತಿ ವಿಸ್ಮರಣೆ ನಿನ್ನಿಂದ ಮಾಡಲ್ಪಡಬಾರದು ಅಂದ್ರೆ ನೀನು ವಿಸ್ಮರಣೆಯನ್ನ ಮರಿಬಾರದು ನೀನು ಅಂತ ಅದನ್ನು ಹೇಳ್ತಾ ಇದ್ದಾರೆ ಆ ಹನುಮಂತ ದೇವರು. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್. ಕುತಃ ಇತ್ಯತಃ ಆಹ, ಯಾಕೆ ಮರಿಬಾರದು? ಕಾರ್ಯ ಮಾಡಿರಬಹುದು, ಮರೆತು ಬಿಡಬಹುದು ಅಂತಂತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಕುತಃ ಇತ್ಯತಃ ಆಹ. ಯಾಕೆ ಮರಿಬಾರದು ಅಂತಂದ್ರೆ ಸಹ ನಹ ಅಭಿಪೂಜ್ಯ, ಆ ರಾಮಚಂದ್ರ ದೇವರು ನಮ್ಮೆಲ್ಲರಿಗೂ ಕೂಡ ಅಭಿಪೂಜ್ಯ, ಪೂಜನೀಯನಾದಂತಹ ವ್ಯಕ್ತಿಯವನು. ಬಹಳ ಉಪಕಾರ ಇದೆ ಅವನ ಉಪಕಾರ ನಮ್ಮ ಮೇಲೆ. ಹೀಗಾಗಿ ಅದಕ್ಕಾಗಿ ಅವನು ಮಾಡಿದಂತಹ ಉಪಕಾರ, ಆ ಉಪಕಾರವನ್ನ ಇಟ್ಟುಕೊಂಡು ನಾವು ಆ ಉಪಕಾರವನ್ನ ಮರೆಯುವಂತೆ ಇಲ್ಲ. ಅವನ ಒಂದು ಕಾರ್ಯ ಏನಿದೆಯಲ್ಲ ಆ ಕಾರ್ಯವನ್ನು ಕೂಡ ಮರೆಯುವಂತೆ ಇಲ್ಲ. ಯಾಕೆ ಅವನ ನಮಗೆ ಉಪಕಾರವನ್ನು ಮಾಡಿದ್ದಾನೆ, ಪ್ರತಿಜ್ಞೆಯನ್ನು ಮಾಡಿದ್ದೆ ಇಬ್ಬರೂ ಕೂಡ. ಹೀಗಾಗಿ ಅಗ್ನಿಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ದು. ಹೀಗಾಗಿ ಸರ್ವಥಾ ರೀತಿಯಾಗಿ ವಿಸ್ಮೃತಿ ಇದು ಯೋಗ್ಯವಾದದ್ದಲ್ಲ, ಮರೆಯುವುದು ಸರಿಯಲ್ಲ ಅಂತ ಹನುಮಂತ ದೇವರು ಈ ಮಾತನ್ನ ಹೇಳಿ ಮತ್ತೊಂದು ಮಾತನ್ನು ಹೇಳ್ತಾರೆ. ನಚೇತ್ ಸ್ವಯಂ ಕರ್ತುಂ ಅಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಕಾರಯಾಮಿ. ನೋಡಪ್ಪ ಸುಗ್ರೀವ, ತೇ ತ್ವಯಾ, ತೇ ಅಂದ್ರೆ ತ್ವಯಾ ಅಂತ ಮತ್ತೊಂದು ಶಬ್ದ ಇದೆ 3ನೇ ಪಾದದಲ್ಲಿ. ತೇ ತ್ವಯಾ ಸ್ವಯಂ ಕರ್ತುಂ ಅಭೀಷ್ಟಂ, ನಿನ್ನಿಂದ ಮಾಡಲ್ಪಡಬೇಕಾದಂತಹ ಒಂದು ಅಭೀಷ್ಟ ಅದು ಯಾವುದು ಅಂದರೆ ಸೀತಾನ್ವೇಷಣ. ಇದೇನು ಮಾಡಲ್ಪಡಬೇಕಾದಂತಹ ಒಂದು ಕಾರ್ಯ ಏನಿದೆಯಲ್ಲ ಈ ಕೆಲಸವನ್ನ ಸ್ವಯಂ ಸ್ವಯಂ ಅಂದ್ರೆ ನಿನ್ನಿಂದಲೇನೆ, ಸ್ವಯಂ ನೀನೇ ಕರ್ತುಂ ಅಭೀಷ್ಟಂ ನಚೇತ್, ಏನ್ ಮಾಡಬೇಕಾದಂತಹದ್ದನ್ನ ಸ್ವಯಂ ನೀನೇ ತಿಳ್ಕೊಂಡು ಮಾಡಲಿಲ್ಲ ಅಂತಂದ್ರೆ ಧ್ರುವಂ ನಿಶ್ಚಯೇನ
ನಾ ಏನ್ ಮಾಡ್ತೇನೆ ಅಂದ್ರೆ ನಿಶ್ಚಯವಾಗಿ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ನಿಶ್ಚಯವಾಗಿ ತೇ ತ್ವಯೈವ ನಿನ್ನಿಂದಲೇನೆ ಬಲೇನಾಪಿ ಕಾರಯಾಮಿ. ನಾನೇನ್ ಮಾಡಿದ್ದೀನಿ ಅಂದ್ರೆ ನೀ ಮಾಡ್ಲಿಲ್ಲ, ನೀನೇ ತಿಳ್ಕೊಂಡು ಮಾಡಿದೆ ಅಂದ್ರೆ ಚಲೋ. ನೀನೇ ತಿಳ್ಕೊಂಡು ಮಾಡ್ಲಿಲ್ಲ ಅಂತಂದ್ರೆ ಆಗ ನಾನೇ ಬಲಾತ್ಕಾರವಾಗಿ, ನಿನ್ನಿಂದ ನಾನೇ ಬಲಾತ್ಕಾರವಾಗಿ ಆ ಕಾರ್ಯವನ್ನ ಮಾಡಿಸ್ತೇನೆ. ಹಿ ನಿಶ್ಚಿತ, ಇದು ನಿಶ್ಚಿತ ಅಂತ ಆ ಹನುಮಂತ ದೇವರು ಆ ಸುಗ್ರೀವನಿಗೆ ಎಚ್ಚರಗೊಳಿಸ್ತಾ ಇದ್ದಾರೆ. ನಿನ್ನ ಕಾರ್ಯವನ್ನ ನೀನು ಮಾಡಬೇಕು, ಮಾಡಲಿಲ್ಲ ಅಂತಂದ್ರೂ ಕೂಡ ನಾನು ಅವಶ್ಯವಾಗಿ ನಿನ್ನ ಕಡೆಯಿಂದ ನಾನು ಬಲಾತ್ಕಾರವಾಗಿ ಮಾಡಿಸ್ತೇನೆ ಅಂತ ಆ ರೀತಿಯಾದಂಥ ಮಾತನ್ನ ಹನುಮಂತ ದೇವರು ಸುಗ್ರೀವನಿಗೆ ಹೇಳಿ ಮುಂದೆ ಏನು ಮಾಡಿದ್ರು ಅಂದ್ರೆ ಅದೇ ಕಾರ್ಯವನ್ನೇ ಮಾಡಿಸ್ತಾರೆ. ಆ ಏನು ಸುಗ್ರೀವ ತಾನು ಮಾತನ್ನ ಕೊಟ್ಟಿದ್ದನೋ ಆ ಕಾರ್ಯವನ್ನ ಸುಗ್ರೀವನ ಮುಖಾಂತರವಾಗಿ ರಾಮಚಂದ್ರ ದೇವರ ಕಾರ್ಯ, ಸೀತಾನ್ವೇಷಣ ರೂಪವಾದಂತಹ ಕಾರ್ಯವನ್ನ ಹನುಮಂತ ದೇವರೇ ಮಾಡಿಸ್ತಾರೆ ಸುಗ್ರೀವನ ಕಡೆಯಿಂದ. ಏನು ಮಾಡಿಸಿದ್ರು, ಏನಾಯ್ತು ಮುಂದೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 26ನೇಯ ಶ್ಲೋಕ. ಸ ಏವ ಮುಕ್ತ್ವಾ ಹರಿರಾಜ ಸನ್ನಿಧೌ ದ್ವೀಪೇಷು ಸಪ್ತಸ್ವಪಿ ವಾನರಾನ್ ಪ್ರತಿ ಸಮ್ಮೇಳನಾಯಾಶು ಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶ ಪ್ರಭುಃ. ಸ ಏವ ಮುಕ್ತ್ವಾ ಹರಿರಾಜ ಸನ್ನಿಧೌ ದ್ವೀಪೇಷು ಸಪ್ತಸ್ವಪಿ ವಾನರಾನ್ ಪ್ರತಿ ಸಮ್ಮೇಳನಾಯಾಶು ಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶ ಪ್ರಭುಃ ಎಂಬುದಾಗಿ 26ನೇಯ ಶ್ಲೋಕ. ಪದವಿಭಾಗ. ಸಹ ಏವಂ ಉಕ್ತ್ವಾ ಹರಿರಾಜ ಸನ್ನಿಧೌ ದ್ವೀಪೇಷು ಸಪ್ತಸು ಅಪಿ ವಾನರಾನ್ ಪ್ರತಿ ಸಮ್ಮೇಳನಾಯ ಆಶು ಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶಃ ಪ್ರಭುಃ ಎಂಬುದಾಗಿ ಪದವಿಭಾಗ. ಸ ಏವ ಮುಕ್ತ್ವಾ ಹರಿರಾಜ ಸನ್ನಿಧೌ. ಸಹ ಅಂದ್ರೆ ಹನುಮಂತ ದೇವರು. ಆ ಹನುಮಂತ ದೇವರು ಏವಂ ಉಕ್ತ್ವಾ ಹರಿರಾಜ ಸನ್ನಿಧೌ. ಏವಂ ಮುಕ್ತ್ವಾ, ಹರಿರಾಜ ಅಂದ್ರೆ ಕಪಿಗಳಿಗೆ ರಾಜ ಸುಗ್ರೀವ. ಆ ಸುಗ್ರೀವನ ಸನ್ನಿಧಿಯಲ್ಲಿ ಸುಗ್ರೀವನ ಹತ್ತಿರ ಅಂತರ್ಥ, ಸುಗ್ರೀವನಿಗೆ ಅಂತರ್ಥ. ಹರಿರಾಜ ಸನ್ನಿಧೌ, ಆ ಸುಗ್ರೀವನ ಹತ್ತಿರ ಹನುಮಂತ ದೇವರು ಏವಂ ಉಕ್ತ್ವಾ, ಈ ರೀತಿಯಾಗಿ ಹೇಳಿ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು ಅದನ್ನ ಅಂತರ್ಥ. ಪೂರ್ವೋಕ್ತ ಪ್ರಕಾರೇಣ ಉಕ್ತ್ವಾ, ಹಿಂದೆ ಹೇಳಿದಂತೆ ಅದನ್ನು ಹೇಳಿ ಅಂತ ಅರ್ಥ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂಥ ವಿಚಾರ, ಆ ಮಾತನ್ನ ಹೇಳಿ ಏನ್ ಮಾಡಿದ್ರು ಹನುಮಂತ ದೇವರು ಅಂದ್ರೆ ದ್ವೀಪೇಶು ಸಪ್ತಸು ದ್ವೀಪೇಶು, ಸಪ್ತಸು ದ್ವೀಪೇಶು 7 ದ್ವೀಪಗಳು, ಜಂಬೂ ಪ್ಲಕ್ಷಾದಿ ದ್ವೀಪೇಶ್ವಪಿ, ಜಂಬೂ ದ್ವೀಪ, ಪ್ಲಕ್ಷದ್ವೀಪ, ಹೀಗೆ ಸಪ್ತ ದ್ವೀಪ, ಸಪ್ತ ಸಾಗರಗಳಂತೇನಿವೆಯೋ ಆ ಸಪ್ತ ದ್ವೀಪಗಳು. ಆ ಸಪ್ತದ್ವೀಪಗಳಲ್ಲಿ ಇರುವಂತಹ ವಾನರಾನ್, ಕಪಿಗಳು. ಅಂದ್ರೆ ಕಪಿಗಳು ಕೇವಲ ಈ ಸುಗ್ರೀವನ ಹತ್ತಿರದಲ್ಲಿ ಮಾತ್ರ ಇದ್ದದ್ದು ಅಂತಲ್ಲ, ಇನ್ನು ಅನೇಕ ಕಡೆಗೆ ದೇವತೆಗಳೇ ಕಪಿಗಳಾಗಿ ಬೇರೆ ಬೇರೆ ದ್ವೀಪಗಳಲ್ಲಿಯೂ ಕೂಡ ಅವತಾರ ಮಾಡಿ ಇಲ್ಲಿ ನೆಲೆಸಿದ್ದು. ಹೀಗಾಗಿ ಸಪ್ತಸು ದ್ವೀಪೇಶು 7 ದ್ವೀಪಗಳಲ್ಲಿ ಇರುವಂತಹ ವಾನರಾನ್, ಆ ಕಪಿಗಳನ್ನ ಸಮ್ಮೇಳನಾಯ, ಒಂದು ಕಡೆ ಕೂಡಿಸಬೇಕು. ರಾಮಚಂದ್ರ ದೇವರ ಈ ಸೀತಾನ್ವೇಷಣ ರೂಪವಾದಂತಹ ಕಾರ್ಯವನ್ನ ಮಾಡುವುದಕ್ಕಾಗಿ ಆ ಎಲ್ಲ ಕಪಿಗಳನ್ನ ಸೇರಿಸಬೇಕು. ಹೀಗಾಗಿ ಸ್ಥಿತಾನ್ ವಾನರಾನ್ ಸಮ್ಮೇಳನಾಯ, ಒಂದು ಕಡೆಗೆ ಸೇರಿಸುವುದಕ್ಕಾಗಿ
ಏನ್ ಮಾಡಿದ್ರು ಹನುಮಂತ ದೇವರು ಅಂತಂದ್ರೆ ಆಶುಗತೀನ್ ವಾನರಾನ್, ಭಾರೀ ವೇಗ ಇರುವಂತಹ, ಆಶುಗತಿ ಅಂದ್ರೆ ಶೀಘ್ರ ಗತಿಮತಃ, ಶೀಘ್ರವಾಗಿ ಹೋಗುವಂತಹ ಸಾಮರ್ಥ್ಯ ಇರುವಂತಹ ಕಪಿಗಳು. ಅಂದ್ರೆ ಈ ಸುಗ್ರೀವನ ರಾಜ್ಯದಲ್ಲಿ ಏನು ಕಪಿಗಳಿದ್ರೋ ಆ ಎಲ್ಲ ಕಪಿಗಳಲ್ಲಿಯೂ ಕೂಡ ಯಾವ ಕಪಿಗಳು ಭಾರಿ ಶೀಘ್ರವಾಗಿ ಹಾರುವಂತಹ, ವೇಗವಾಗಿ ಹೋಗುವಂತಹ ಶಕ್ತಿಯನ್ನ ಹೊಂದಿದ್ದಾರೋ ಅಂತಹ ಕಪಿಗಳನ್ನ, ವಾನರಗಳನ್ನ ಏನ್ ಮಾಡಿದ್ರು ಹನುಮಂತ ದೇವರು ಅಂದ್ರೆ ಪ್ರಸ್ಥಾಪಯಾಮಾಸ, ಪ್ರೇಷಯಾಮಾಸ. ಇದಕ್ಕೆ ಆ ಎಲ್ಲ ಕಪಿಗಳನ್ನ ಕಳಿಸಿದ್ರು. ಇದು ಕಳಿಸಿದ್ದು ಬೇರೆ ಬೇರೆ ದ್ವೀಪಗಳಲ್ಲಿ ಇರುವಂತಹ ಕಪಿಗಳನ್ನ ಸಮ್ಮೇಳನ ಮಾಡುವ ಸಲುವಾಗಿ, ಒಂದು ಕಡೆಗೆ ಸೇರಿಸುವುದಕ್ಕಾಗಿ ಅವರನ್ನ ಯಾರು ಶ್ರೇಷ್ಠವಾದಂತಹ ಗತಿಯನ್ನ ಹೊಂದಿದ್ದಾರೋ ಅಂತಹ ಕಪಿಗಳನ್ನ ಕಳಿಸಿಕೊಟ್ರು. ಅಂದ್ರೆ ನೀವೆಲ್ಲರೂ ಹೋಗಬೇಕು, ಬೇರೆ ಬೇರೆ ದ್ವೀಪಗಳಿಗೆ ಹೋಗಬೇಕು. ಆ ದ್ವೀಪಗಳಿಗೆ ಹೋಗಿ ಎಲ್ಲೆಲ್ಲಿ ಕಪಿಗಳಿರ್ತಾರೋ ಆ ಎಲ್ಲ ಕಪಿಗಳನ್ನು ಕೂಡ ಅವರಿಗೆ ಮಾತನ್ನ ಹೇಳಿ ಅವರಿಗೆ ಒಪ್ಪಿಸಿ, ಈ ರೀತಿಯಾದಂತಹ ಸುಗ್ರೀವನ ಆಜ್ಞೆ ಇದೆ, ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯವನ್ನ ಮಾಡೋದಕ್ಕಾಗಿ ಒಂದು ಕಡೆ ಸೇರಬೇಕು, ಎಲ್ಲರೂ ಬರಬೇಕು ಅಂತ ಅವರಿಗೆ ಮಾತನ್ನ ಹೇಳಿ ಒಪ್ಪಿಸಿ, ಎಲ್ಲ ದ್ವೀಪಗಳಲ್ಲಿ, ಬರೀ ಯಾವುದೋ ಒಂದು ಊರುಗಳಲ್ಲಿ ಅಲ್ಲ, ದ್ವೀಪಗಳು, ಸಪ್ತ ಸಾಗರಗಳನ್ನ, ಒಂದೊಂದು ಸಾಗರಗಳನ್ನು ದಾಟಿಕೊಂಡು ಇರುವಂತಹ ದ್ವೀಪಗಳು, ಅಂತಹ ದ್ವೀಪಗಳಿರುವಂತಹ ಎಲ್ಲ ಕಪಿಗಳನ್ನು ಕೂಡ ಕರೆದುಕೊಂಡು ಬರಬೇಕು. ಅಂತಹ ಸಣ್ಣದಾದಂತಹ ಕಾರ್ಯವಲ್ಲ, ಅಂತಹ ದೊಡ್ಡದಾದಂತಹ ಕಾರ್ಯವನ್ನ ಮಾಡಬೇಕು ಅಂತ ಸ್ವಯಂ ಹನುಮಂತ ದೇವರೇ ಈ ರೀತಿಯಾಗಿ ಎಲ್ಲ ಕಪಿಗಳನ್ನು ಕೂಡ ಪ್ರಸ್ಥಾಪಯಾಮಾಸ, ಪ್ರೇಷಯಾಮಾಸ, ಕಳಿಸಿಕೊಟ್ರು. ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಕೊಂಡು ಒಂದು ಶಬ್ದಕ್ಕೆ ಸಾರ್ಥಕತೆಯನ್ನು ಹೇಳ್ತಾ ಇದ್ದಾರೆ. ಕೊನೆಗೆ ಸಮಸ್ತಶ ಪ್ರಭು ಅಂತ ಶಬ್ದ ಇವೆ. ಸಮಸ್ತಶಃ ಪ್ರಭು, ಇದು ಹನುಮಂತ ದೇವರಿಗೆ ವಿಶೇಷಣ. ಇದನ್ನ ಕೇಳಿದ್ದು ಅಂದ್ರೆ ಪ್ರಶ್ನೆ ಬರ್ತದೆ, ಏನು ಅಂದ್ರೆ ಸುಗ್ರೀವ ಈ ಕಾರ್ಯವನ್ನ ಮಾಡಬೇಕಾಗಿತ್ತು, ಹೀಗಾಗಿ ಸುಗ್ರೀವನೇ ಎಲ್ಲ ಕಪಿಗಳನ್ನ ಕಳಿಸಬೇಕಾಗಿತ್ತು, ಎಲ್ಲ ಬೇರೆ ಬೇರೆ ದ್ವೀಪಗಳಿರ್ತಕ್ಕಂತಹ ಕಪಿಗಳನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ. ಅದನ್ನು ಬಿಟ್ಟು ಹನುಮಂತ ದೇವರು ಯಾಕೆ ಹೇಳಿದರು? ನಾನು ಕಪೀಶ್ವರೇ ಸುಗ್ರೀವೇ ಸತಿ, ಕಪೀಶ್ವರ ಎಲ್ಲ ಕಪಿಗಳು ಈಶ್ವರ ಸುಗ್ರೀವ, ಈ ಸುಗ್ರೀವ ಇರುವಾಗ ಸುಗ್ರೀವೇ ಸತಿ ಹನುಮತಃ ಪ್ರೇಷಣೆ ಕ್ವ ಶಕ್ತಿ, ಹನುಮಂತ ದೇವರ ಎಲ್ಲ ಕಪಿಗಳನ್ನ, ಶೀಘ್ರ ಗತಿ ಇರುವಂತಹ ಕಪಿಗಳನ್ನ ಕೊಟ್ಟು ಕಳಿಸ್ಲಿಕ್ಕೆ ಅವ್ರಿಗೆ ಎಲ್ಲಿ ಶಕ್ತಿ ಬಂತಿದು? ಅಂದ್ರೆ ಅವ್ರ ಮಾತು ಇವ್ರು ಹೆಂಗೆ ಕೇಳಿದ್ರು? ಅವ್ರ ಮಾತು ಕೇಳು ಹಂಗೆ ಇವ್ರಿಗೆಲ್ಲಿ ಶಕ್ತಿ ಬಂತು? ಎಲ್ಲಾ ಕಪಿಗಳು ಹನುಮಂತ ದೇವರ ಮಾತನ್ನ ಕೇಳಿ ಬೇರೆ ದ್ವೀಪಗಳಿರ್ತಕ್ಕಂತಹ ಕಪಿಗಳನ್ನ ಕರೆದುಕೊಂಡು ಬರಬೇಕು ಅಂತಂದ್ರೆ, ಆ ಮಾತು ಕೇಳಬೇಕು ಅಂದ್ರೆ ಶಕ್ತಿ ಇರಬೇಕಲ್ಲ ಆ ಮಾತಿನೊಳಗೆ. ಹನುಮಂತ ದೇವರಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೇಳ್ತಾರೆ, ತ್ಯತಃ ಆಹ ಸಮಸ್ತಶ ಪ್ರಭು. ಹನುಮಂತ ದೇವರು ಸಮಸ್ತಶಃ, ಸುಗ್ರೀವನಿಗೂ ಪ್ರಭು ಅವರು, ಎಲ್ಲ ಕಪಿಗಳಿಗೂ ಸುಗ್ರೀವ ಇವನು ಪ್ರಭು ಆದರೆ ಸಮಸ್ತಶಃ ಸರ್ವೇಷಾಂ ಪ್ರಭು ಈಶ್ವರ, ಎಲ್ಲ ಕಪಿಗಳಿಗೂ ಹನುಮಂತ ದೇವರು ಪ್ರಭು ಆದವರು. ಹೀಗಾಗಿ ಅವರಿಗೆ ಎಲ್ಲರಿಗೂ ಪ್ರಭು ಆದ್ದರಿಂದ ಆ ಹನುಮಂತ ದೇವರು ಈ ಶ್ರೇಷ್ಠರಾದಂತಹ ಶೀಘ್ರ ಗತಿ ಇರುವಂತಹ ಕಪಿಗಳನ್ನ ಬೇರೆ ದ್ವೀಪಗಳಿಗೆ, ಬೇರೆ ಕಪಿಗಳನ್ನ ಕರೆದುಕೊಂಡು ಬರುವುದಕ್ಕಾಗಿ ಕಳಿಸ್ಲಿಕ್ಕೆ ಶಕ್ತಿ ಬಂದದ್ದು. ಈ ರೀತಿಯಾಗಿ ಹನುಮಂತ ದೇವರು ಕಪಿಗಳನ್ನ ಬೇರೆ ದ್ವೀಪಗಳಿಗೆ ಕಳಿಸಿದರು ಅಂತ ಇಷ್ಟು ಕಥೆ ಬಂದದ್ದು. ಇದರ ಮೇಲೆ ಒಂದು ಆಕ್ಷೇಪ ಮಾಡಿಕೊಂಡು ಇಲ್ಲಿ ಟಿಪ್ಪಣಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವ ಕಪಿಗಳನ್ನ ಹನುಮಂತ ದೇವರು ಕಳಿಸಿದರು, ಎಲ್ಲಿ ಕಳಿಸಿದ್ದು? ಒಂದೇ ದ್ವೀಪದಲ್ಲಿ ಅಲ್ಲ, ಇದೇ ಒಂದು ಸಮುದ್ರದ, ಲವಣ ಸಮುದ್ರದ ಒಳಗೆ ಇರುವಂತಹ ಸ್ಥಳಗಳಲ್ಲೇನೆ ಕಳಿಸಿ ಕಪಿಗಳನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಲ್ಲ. ಸಪ್ತ ದ್ವೀಪಗಳನ್ನ
7 ಸಮುದ್ರವನ್ನ ದಾಟಬೇಕು, ಅಲ್ಲಿ ತನಕ ಆ ಶಕ್ತಿ ಇರಬೇಕು ಆ ಕಪಿಗಳಿಗೆ. ಅಂದ್ಮೇಲೆ ಅಲ್ಲಿ ತನಕ ಹೋಗಿ ಕರೆದುಕೊಂಡು ಬರ್ತಾರೆ ಅಂತಂದ್ರೆ ಶಕ್ತಿ ಇದೆ ಅಂತ ಅರ್ಥ. ಹಂಗಾದ್ರೆ ಅವ್ರಿಗೆ ಶಕ್ತಿ ಇದ್ದಿದ್ದೇ ಆದರೆ ಮುಂದೆ ಈ ಲಂಕೆಗೆ ಹೋಗುವಾಗ ಹನುಮಂತ ದೇವರು ಕೊನೆಗೆ ಇವರೇ ಸಮರ್ಥರು ಅಂತ ಹನುಮಂತ ದೇವರು ಲಂಕೆಗೆ ಹೋಗ್ತಾರೆ, ಉಳಿದವರು ಯಾರು ಸಮರ್ಥರಲ್ಲ ಅಂತ. ತಾರ ಮೊದಲಾದಂತಹ, ವಿನತ ಮೊದಲಾದಂತಹ ಕಪಿಗಳು ಯಾರೂ ಸಮರ್ಥರಲ್ಲ ಅಂತ ಅಲ್ಲಿ ಹೇಳಿದ್ದು. ಈಗ ಸಪ್ತದ್ವೀಪಗಳವರೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ಒಂದು ದ್ವೀಪವನ್ನ, ಒಂದು ಸಮುದ್ರವನ್ನ ಹಾರ್ಲಿಕ್ಕೆ ಆಗ್ಲಿಲ್ಲ ಉಳಿದ ಯಾವ ಕಪಿಗಳಿಗೂ ಕೂಡ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ವಿರುದ್ಧ ಅಂತ ಅನಿಸ್ತದೆ. 7 ದ್ವೀಪಗಳವರೆಗೆ ಹೋದಂತಹ ಕಪಿಗಳಿಗೆ ಒಂದು ಸಮುದ್ರವನ್ನ ಹಾರ್ಲಿಕ್ಕೆ ಆಗೋದಿಲ್ವಾ ಅಂತ ಈ ರೀತಿಯಾಗಿ ಪ್ರಶ್ನೆ, ವಿರೋಧ ಬರ್ತದಲ್ಲ ಅಂತಂದ್ರೆ ಅದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಆ ಪ್ರಸಂಗದಲ್ಲಿ ಏನು ಎಲ್ಲ ಕಪಿಗಳನ್ನ ಸಂಗ್ರಹ ಮಾಡಿಕೊಂಡು ಬರಬೇಕು, ಕರೆದುಕೊಂಡು ಬರಬೇಕು ಅನ್ನೋ ಸಲುವಾಗಿ ಏನು ಕಳಿಸಿದರೋ, ಆ ಕಳಿಸುವಾಗ ಆ ಎಲ್ಲ ಕಪಿಗಳಿಗೂ ಶೀಘ್ರವಾದ ಗತಿ ಇರುವಂತಹ ಏನ್ ಕಪಿಗಳು ಹೋಗಿದ್ರೋ ಆ ಎಲ್ಲ ಕಪಿಗಳಿಗೂ ಕೂಡ ಆ ಪ್ರಸಂಗದಲ್ಲಿ ಮಾತ್ರ ರಾಮಚಂದ್ರ ದೇವರು ಶಕ್ತಿಯನ್ನ ಕೊಟ್ಟದ್ದು. ವಿನತಾದೀನಾಂ ತಾದೃಶಿ ಶಕ್ತಿ ರಾಮೇಣ ದತ್ತ, ರಾಮಚಂದ್ರ ದೇವರು ಕೊಟ್ಟದ್ದು. ಮುಂದೆ ಕೊಡ್ಲಿಲ್ಲ. ಯಾಕೆ ಅಂದ್ರೆ ಹನುಮಂತ ದೇವರ ಬಲವನ್ನ ತಿಳಿಸಿಕೊಡುವುದಕ್ಕಾಗಿ. ತಾರಾದೀನಾಂ ಹನುಮತ್ ಬಲ ಪ್ರಕಾಶನಾರ್ಥಂ ಶಕ್ತಿ ನ ದತ್ತ ಇತ್ಯವಗಂತವ್ಯಂ. ಲಂಕೆಗೆ ಹೋಗುವಂತಹ ಪ್ರಸಂಗದಲ್ಲಿ ಸಮುದ್ರವನ್ನು ಹಾರಬೇಕು, ಸಮುದ್ರವನ್ನು ದಾಟಬೇಕು ಅಂತಹ ಪ್ರಸಂಗದಲ್ಲಿ ಹನುಮಂತ ದೇವರ ಬಲವನ್ನ ತಿಳಿಸಿಕೊಡುವುದಕ್ಕಾಗಿ ಆ ಉಳಿದೆಲ್ಲ ಕಪಿಗಳಿಗೂ ಕೂಡ ಭಗವಂತ ರಾಮಚಂದ್ರ ದೇವರು ಶಕ್ತಿಯನ್ನ ಆ ಪ್ರಸಂಗದಲ್ಲಿ ಕೊಡ್ಲಿಲ್ಲ ಅವರಿಗೆ ಅಂತ. ಆ ರಾಮಚಂದ್ರ ದೇವರು ಶಕ್ತಿಯನ್ನು ಕೊಟ್ಟಿದ್ದಕ್ಕೆ ಈ ಮೊದಲು ಕಪಿಗಳ ಸಂಗ್ರಹ ಮಾಡುವುದಂತಹ ಪ್ರಸಂಗದಲ್ಲಿ ಆ ಸಪ್ತದ್ವೀಪಗಳವರೆಗೆ ಅವರು ಹೋಗಿ ಬಂದದ್ದು ರಾಮದೇವರು ಶಕ್ತಿಯನ್ನು ಕೊಟ್ಟಿದ್ದಕ್ಕೆ. ಪ್ರಸಂಗದಲ್ಲಿ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಈ ರೀತಿಯಾಗಿ ತಿಳಿದುಕೊಳ್ಬೇಕು. ಹೀಗೆ ಒಟ್ಟಾರೆ ಹನುಮಂತ ದೇವರು ಶ್ರೇಷ್ಠರಾದಂತಹ ಕಪಿಗಳನ್ನ ಕಳಿಸಿಕೊಟ್ರು. ಆ ಎಲ್ಲ ದ್ವೀಪಗಳಿರ್ತಕ್ಕಂಥ ಕಪಿಗಳನ್ನ ಕರೆದುಕೊಂಡು ಬರಬೇಕು ಅಂತ ಕಳಿಸಿದರು ಅಂತ ಈ ವಿಚಾರವನ್ನ ತಿಳಿಸಿಕೊಡ್ತಾರೆ. ಮುಂದೆ ಆ ಎಲ್ಲ ಕಪಿಗಳು ಕೂಡ ಹೋಗಿ ಎಲ್ಲರನ್ನ ಕರೆದುಕೊಂಡು ಬಂದರು ಎಲ್ಲವನ್ನ ವಿಚಾರವನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಆಚಾರ್ಯ, ಹರೇ ನಮಃ. ಇಲ್ಲಿ ನನು ಕಪೀಶ್ವರೇ ನನು ತಾರಾಧ್ಯಪೇಕ್ಷೆಯ, ನನು ಅಂದ್ರೆ ಏನು? ಇಲ್ಲಿ 2 ಕಡೆನೂ ನನು ನನು ಇದೆ. ನನು ಅಂದ್ರೆ ಅದು ಪ್ರಶ್ನೆ ಮಾಡ್ಲಿಕ್ಕತ್ತಿದ್ದಾರೆ ಅಂತ ಅರ್ಥ. ಹೌದಾ? ಅದ್ರ ಅರ್ಥ ಹೇಗೆ? ಆಕ್ಷೇಪ ಎಂಬುವಂತ ಅರ್ಥವನ್ನು ತಿಳಿಸಿಕೊಡುತ್ತದೆ ನನು ಅಂತಂದ್ರೆ. ಅಲ್ವಾ ನನುನ? ಅಂತ ಹಾಗೆ. ಹಾ ರೀ, ಅಲ್ಲ ಅಲ್ವಾ ಅಂತೀವಲ್ಲ ಕನ್ನಡದಲ್ಲಿ, ಹಾಗೆ. ಹೌದಲ್ಲ ಪ್ರಶ್ನೆ. ಅಂತ ಹಾಗೆ. ಹೌದೌದು. ಪ್ರಶ್ನವನ್ನ ತಿಳಿಸಿಕೊಡುವಂತ ಶಬ್ದ ಅದು. ಅಲ್ವಾ ಅಂದ್ರೆ ಪ್ರಶ್ನೆ ತರ, ಪ್ರಶ್ನಾರ್ಥಕ. ಓಕೆ, ಆಯ್ತು. ಧನ್ಯವಾದ ಆಚಾರ್ಯ. ಹರೇ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣ. ಆಚಾರ್ಯ ಧನ್ಯವಾದ. ಆಚಾರ್ಯ ನಾಳೆ